ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದರದಲ್ಲಿ ವೆಲ್ಕಮ್. ಇವತ್ತು ನಾ ಮಾಡ್ತಾ ಇದ್ದೀನಿ 20 ರೂಪಾಯಿ ಎಳ್ನೀರು 1 CR ಮನೆ ಹೋಮ್ ರಿವ್ಯೂ ಮಾಡ್ತಾ ಇದ್ದೀವಿ. 1 ಕರೋಡಿಂದ ಮನೆನ ರಿವ್ಯೂ ನಾವು ನೋಡೋಣ. ಹೊರಗಿಂದ ಮತ್ತು ಹೊರಗಿಂದ ಫ್ಯೂಚರ್ ಹೇಗಿದೆ ಈ ಮನೆ ನೋಡೋಣ. ಬನ್ನಿ ಈ ಹೊರಗಿಂದ ಮತ್ತೆ ವಿಡಿಯೋನ ಮಾಡ್ಕೊಂಬರೋಣ. ಮತ್ತು ಹೊರಗಿಂದನೂ ರೂಮ್ ಹೇಗಿದಾವೆ, ಮತ್ತು ಹಾಲ್ ಹೇಗಿದೆ, ಕಿಚನ್ ಹೇಗಿದೆ ಎಲ್ಲನೂ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಮತ್ತು ಮೊದಲಿನ ವಿಡಿಯೋನ ಈ ಮನೆ ಕಟ್ಟೋಕಿನ ಮೊದಲೇನು ವಿಡಿಯೋನ ಬಿಟ್ಟಿದ್ದೀನಿ 4-5-6 ಪ್ಲೇಲಿಸ್ಟ್ನಲ್ಲಿ ಇದೆ, ಹೋಗಿ ವಾಚ್ ಮಾಡ್ಬೋದು. ಬನ್ನಿ ನಾವು ಹೋಗೋಣ ಮುಂದೆ. ಮತ್ತೆ ಈ ಒಂದು ರಿವ್ಯೂ ನಾವು ಮಾಡ್ತಾ ಇದ್ದೀವಿ. ಬನ್ನಿ, ಎಲ್ಲಿಡ್ ಕುಡಿದೆ ಶಕ್ತಿ ಬಂತು, ರಿವ್ಯೂನ ಮುಂದೆ ಮಾಡೋಣ. ಶಾರದ ಪ್ಲೇ 1 CR ಹೋಮ್. ಓಕೆ, ನಾವು ಬಂದಿದ್ದೀವಿ ಮತ್ತು ಹೊರಗಡೆ. ಇವಾಗ ನಮ್ಮ ಮನೆ ಒಟ್ಟಾರೆ ಹೇಗಿದೆ ನೋಡಿ. ಹೊರಗಡೆ ಪಾರ್ಟಿಕಲ್ ಮತ್ತು ಗೇಟ್ ಇದೆ. ಮತ್ತು ನಾವು ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ಮತ್ತು ಗಿಡಗಳು ನಾವು ಹಾಕಿದ್ದೀವಿ. ಗಿಡ ಮತ್ತು ಬೇರೆ ಬೇರೆ ಗಿಡ. ಈ ಗಿಡ ಮತ್ತು ಯಾವಾಗೂ ಬಾಡೋದಿಲ್ಲ. ಓಕೆ, ಆ ಥರ ಒಂದು ಗಿಡ ನಾವು ಹಾಕಿದ್ವಿ. ಮೇಲೆ ಮಾಡಿನ ನೋಡಿದ್ವಿ. ಮತ್ತು ಒಳಗಡೆ ಹೋಗಿ ಮೇಲೆಗಡೆ ಹೋಗೋಣಂತೆ. ಸೊ ನಾವು ಇವಾಗ ಸಾವಕಾಸಾಗಿ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೇ ಯಾರು ಕಾಣ್ತಿದ್ದಾರೆ? ಓಕೆ, ಬಪ್ಪ ಗಣಪತಿ ಬಪ್ಪ ಬಂದ. ಓಕೆ, ನಾವು ಮತ್ತೆ ಹಾಲ್ನಲ್ಲಿ ಬಂದೀವಿ. ಇಲ್ಲಿ ನೋಡ್ಬೋದು ನಾವು. ಮತ್ತೆ ಸೋಫಾ ಸೆಟ್ ಆಗಲಿ, ಮತ್ತೆ ಗಣಪ ಬಂದ. ಓಕೆ, ಮತ್ತೆ ಗಣಪ ಬಂದ. ಓಕೆ, ನಾವು ಇವಾಗ ಮತ್ತೆ ಹಾಲಿಗೆ ಎಂಟರ್ ಆದ್ವಿ. ಹಾಲಿಗೆ ಎಂಟರ್ ಆದಮೇಲೆ ನಾವು ನೋಡ್ಬೋದು ಫರ್ನಿಚರ್. ಮತ್ತು ಇದು ಡೂಪ್ಲೆಕ್ಸ್ ಮೇಲೆ POPನ ನಾವು ನೋಡ್ತಾ ಇದ್ವಿ. ಓಕೆ, ಇಲ್ಲಿ ನಾವು ಇವಾಗ ಸೋಫಾ ಸೆಟ್ ಮತ್ತು TV ಮತ್ತು ಎಲ್ಲನೂ ನಾವು ನೋಡ್ಬೋದು. ಇಲ್ಲಿ 4 ಕಿಟಕಿ ಇದ್ದಾವೆ. ಓಕೆ, ನಾವು ಈ ಸೈಡಿಂದ ನೋಡಿದರೆ ನಮಗೆ ಡೂಪ್ಲೆಕ್ಸ್ ಕಾಣುತ್ತೆ. ಓಕೆ, ಮೇಲೆಗಡೆ ನೋಡಿ ಹೇಗೆ ಡಿಸೈನ್ ಆಗಿದೆ. ಮತ್ತು 2 ಫ್ಯಾನ್ ಇದ್ದಾವೆ. ಮತ್ತು ಒಳಗಡೆ ಹೋಗೋಣ. ನಮ್ಮ ಒಂದು ಕಿಚನ್ನಲ್ಲಿ ನಾವು ಎಂಟರ್ ಆಗಬೇಕು. ಮತ್ತು ಇವಾಗ ಇದು ದೇವರ ಕೋಣೆ ಅಂತ ಹೇಳ್ಬೋದು. ದೇವರ ಕೋಣೆಯಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ನಾವು ನೋಡ್ಬೋದು ದೇವರ ಕೋಣೆ. ಓಕೆ, ಲೈಟ್ ಹಚ್ಚಿವಿ, ಮಿಂಚ್ ಮಾಡಿದ್ವಿ. ಹಾಗಾಗಿ ಮಸ್ತ್ ದೇವರ ಕೋಣೆ ಅನಿಸ್ತಾ ಇದೆ ನೋಡಿ. ಇಲ್ಲಿ ಮತ್ತೆ ಒಂದು ಮಿರರ್ ಏನಿದೆ ಹೋಮ್ದಲ್ಲಿ ಡಿಸೈನ್ ವರ್ಕ್ ಆಗಿದೆ. ಓಕೆ, ನಾವು ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಇದು ರೂಮು, ಗೆಸ್ಟ್ ರೂಮ್ ಅಂತ ಹೇಳ್ಬೋದು. ನಾವು ಇಲ್ಲೇ ಗೆಸ್ಟ್ ರೂಮ್ ಒಳಗಡೆ ಬರ್ತಾ ಇದ್ದೀವಿ. ಗೆಸ್ಟ್ ರೂಮ್ ಮೇಲಗಡೆ ಡಿಸೈನ್ ಅಂತ ನೋಡ್ಬೋದು. ಇತ್ತಾಗೊಂದು ಗಿರಿ. ಓಕೆ, ನಾವು ಗೆಸ್ಟ್ ರೂಮ್ ಒಳಗಡೆ ಬಂದ್ವಿ. ಮತ್ತು ಬೆಡ್ ನೋಡ್ಬೋದು. ನಾವು ಬೆಡ್ನ ನೋಡಿ ಬಂತು. ಇಲ್ಲಿ ಬಂದು ನಾವು ಲೈಕ್ ಮಾಡಂತ ಹೇಳ್ತಾ ಇದ್ದೀವಿ. ಮತ್ತು ಇಲ್ಲಿ ನಾವು PC ಇಡೋದಕ್ಕೆ ಒಂದು ಎಕ್ಸ್ಟ್ರಾ ಫರ್ನಿಚರ್ ವರ್ಕ್ ಮಾಡಿಸಿದ್ದೀವಿ. ಮತ್ತು ಇಲ್ಲಿ ನೋಡ್ಬೋದು ನಾವು ಫರ್ನಿಚರ್ 3 ಕಪಾಟ್ನಲ್ಲಿ ತಯಾರಾಗಿದ್ದಾವೆ. ಓಕೆ, ಈ ಒಂದು ಕಪಾಟ್ ಓಪನ್ ಆಯಿತು, ಆ ಒಂದು 2 ಓಪನ್ ಆಗಿಲ್ಲ. ಓಕೆ, ಈ ಒಂದು ಕಪಾಟ್ ಓಪನ್ ಆಗಿ ನಾವು ನೋಡಿ ಮತ್ತೆ ಹೊರಗಡೆ ಬರ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇದ್ದೀವಿ ಕಿಚನ್ನಲ್ಲಿ ಏನೇನಿದ್ದಾವೆ ಏನಿಲ್ಲ ನೋಡೋಣ. ಓಕೆ, ಇಲ್ಲಿ ಫರ್ನಿಚರ್ ವರ್ಕ್ ಮಸ್ತ್ ಆಗಿದೆ ನೋಡಿ. ಪಿಂಕ್ ಕಲರ್ ಮತ್ತು ವೈಟ್ ಕಲರಿಂದ ಏನೋ ಒಂದು ಮ್ಯಾಚ್ ಆಗಿ ಮಸ್ತ್ ಲುಕಿಂಗ್. ಓಕೆ, ಇಲ್ಲಿ ನಾವು CC ಕ್ಯಾಮ್ರಾ ನೋಡ್ಬೋದು. ಮತ್ತು ಇಲ್ಲಿ ನಾವು ಇಲ್ಲಿ ನೋಡ್ಬೋದು. ಮತ್ತು ಮೇಲಗಡೆ ಹತ್ತ ಸೈಡ್ ಎಲ್ಲ ನೋಡ್ತಾ ಇದ್ದೀವಿ. ಮತ್ತು ಕೆಳಗಡೆ ಹೋಗಿ ನಾವು ಓಪನ್ ಮಾಡಿ ಡ್ರಾನ ಈ ಥರ ಮುಚ್ಚಬೋದು ಅಂತ ನೋಡ್ಬೋದು. ಮತ್ತು ನೋಡಿ ಈ ಥರ ಮುಚ್ಚಬೋದು. ಓಕೆ, ಇಲ್ಲಿ ಡ್ರಾ ಓಪನ್ ಮಾಡಿದರೆ ನಾವು ಆಟೋಮೆಟಿಕ್ ಕ್ಯಾಚ್ ಮಾಡ್ಕೋಬೋದು. ಮತ್ತು ಆಟೋಮೆಟಿಕ್ ಹೊರಗಡೆ ಬರುತ್ತೆ. ಓಕೆ, ಈಗ ಮತ್ತೆ ಸ್ವಲ್ಪ ಒತ್ತಿದರೆ ತಾನೇ ಒಳಗಡೆ ಹೋಗುತ್ತೆ ನೋಡಿ. ಸೊಯ್ ಅಂತೇಳಿ ತಾನೇ ಒಳಗಡೆ ಹೋಗುತ್ತೆ. ಓಕೆ, ಈ ಕಪಾಟ್ ಏನಿದಾವೆ ತಾನೇ ಮುಟ್ಟಿದರೆ ಸ್ವಲ್ಪ ಒತ್ತಿದ್ರೆ ಸಾಕು, ತಾನೇ ಮುಚ್ಕೊಂಡ್ಬಿಡತ್ತೆ. ಓಕೆ, ಈಗ ನಾವು ಹೋಗ್ತಾ ಇದ್ದೀವಿ. ಮತ್ತು ಹಿಂದಿನ ಬಾಕ್ಲ ತೆಗೆದು ನಾವು ಹೊರಗಡೆ ಹೋಗಿ ಹೊರಗಡೆ ವ್ಯೂ ಹೇಗಿದೆ ಅಂತ ನೋಡೋಣ. ಓಕೆ, ಬನ್ನಿ ಹೊರಗಡೆ ಹೋಗ್ತಾ ಇದ್ದೀವಿ. ಈ ಒಂದು ಅಡ್ಡ ಬರ್ತಾ ಇದೆಯಲ್ಲ, ಅದು ಒಂದು ಜಾಡ್ರ ಅಂತ ಹೇಳ್ಬೋದು. ಹುಳ ಒಳಗಡೆ ಬರಬಾರ್ದು ಅಂತೇಳಿ. ಓಕೆ, ಇಲ್ಲಿ ನಾವು ನೋಡ್ಬೋದು. ಓಕೆ, ಇಲ್ಲೆಲ್ಲ ನಾವು ನೋಡಿದ್ವಿ. ಮತ್ತು ಇಲ್ಲಿ ನಿಂತು ನಾವು ಹಲ್ ತಿಕ್ಕೋಬೋದು, ಚಹಾ ಕುಡಿಬೋದು, ಕುಂದಿರ್ಬೋದು, ಕುರ್ಚಿ ಹಾಕೊಂಡು ಆರಾಮಾಗಿ ಗಾಳಿನ ನಾವು ತೊಗೋಬೋದು. ಓಕೆ, ಇಲ್ಲಿ ನಾವು ಮೇಲೆ ನೋಡಬೇಕು. ಇನ್ನು ಮೇಲ್ಗಡೆ ಹೋಗೋಣಂತೆ ಇದೆ ಇನ್ನು. ಓಕೆ, ನಾವು ಮೇಲ್ಗಡೆ ಹೋಗೋಣ. ಇವಾಗ ರೂಮಿಗೆ ಬಂದ್ವಿ, ಇನ್ನೊಂದು ರೂಮು. ಓಕೆ, ಇದು 2ನೇ ರೂಮು. ಓಕೆ, ಇಲ್ಲಿ ನಾವು ನೋಡ್ಬೋದು. ಮತ್ತು ಫ್ಯಾನ್ ಇದೆ, ಲೈಟ್ ಇದೆ, ಮತ್ತು ಬೆಡ್ ಇದೆ. ಬೆಡ್ ಮೇಲೆ ಒಂದು ಡಿಸೈನ್ ಇದೆ. ಮತ್ತು ಇಲ್ಲಿ ನಾವು ಸೋಫಾ ಸೆಟ್ ಟೈಪು ಒಂದು ಬೆಡ್ ಮಾಡಿದ್ದೀವಿ. ಓಕೆ, ನೋಡಿ ಸೋಫಾ ಸೆಟ್ ಟೈಪ್ ನಾವು ಹಿಂಗೆ ಕುಂದ್ರೋದು ಒಂದು ಮಾಡಿದ್ದೀವಿ. ಓಕೆ, ಇಲ್ಲಿ 3, 4, 5, 6 ಕಪಾಟನ ಉಂಟು. ಓಕೆ, ಇಲ್ಲಿ ನಾವು ನೋಡ್ಬೋದು. ಮತ್ತು ಒಳಗಡೆ ಬಂದರೆ ಎಲ್ಲನೂ ಕಾಣುತ್ತೆ. ಇಲ್ಲಿ ಬಾತ್ರೂಮು, ಇಲ್ಲಿ ಹೋಗೋಣಂತೆ ಲಾಸ್ಟ್. ಎಲ್ಲ ರೂಮಿಗೆ ಬಾತ್ರೂಮ್ ಒಂದೇ ಇದೆ. ಓಕೆ, ಲಾಸ್ಟಿಗೆ ನಾವು ತೋರಿಸ್ತೀವಿ. ಇವಾಗ ನಾವು ಮೇಲೆ ಹೋಗ್ತಾ ಇದ್ದೀವಿ. ಮತ್ತು ಕೆಂಪ್ ಪಾಯಿಂಟಿಂಗ್ ಮೇಲೆ ನಾವು ಹತ್ತಿ ಹೋಗೋಣ. ಓಕೆ, ನಾವು ಇಲ್ಲಿ ನೋಡ್ಬೋದು. ಮತ್ತು ಕೆಳಗಡೆ ಬಂದರೆ ನಮಗೆ ಒಂದು ಮಿರರ್ ಓಮ್ ಕಾಣುತ್ತೆ. ಮತ್ತು ನಾವು ಇಲ್ಲಿಂದ
ಸ್ವೈಪ್ ಅಪ್ ಮಾಡಿ ಸ್ಟ್ರೈಕ್ ಅಂತೇಳಿ ಮತ್ತು ಮೇಲ್ಗಡೆ ಅಂತೂ ಬಂದಿದ್ವಿ. ಲುಕಿಂಗ್ ಫಾರ್ ಮೇಲೆ ಡುಪ್ಲೆಕ್ಸ್ ಮೇಲೆ ನಾವು ಇದ್ದೀವಿ. ಇವಾಗ ನಾವು ಮತ್ತೆ ಹೋಗ್ತಾ ಇದ್ದೀವಿ ಒಂದು ರೂಮ್ಗೆ. ಓಕೆ, ಇಲ್ಲಿ ನಾವು ನೋಡ್ಬೋದು ರೂಮ್ಗೆ ಎಂಟರ್ ಆದ್ವಿ. ಮತ್ತು ಸೇಮ್ ಟು ಸೇಮ್ ಕೆಳಗಡೆ ಏನು ಡಿಸೈನು ಅದೇ ಡಿಸೈನ್ ವರ್ಕ್ ಆಗಿದೆ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ವರ್ಕ್ ಆಗಿದೆ ನೋಡಿ. ಇಲ್ಲಿ ನಾವು ನೋಡ್ಬೋದು ಬೆಡ್ ಇದೆ ಮತ್ತು ಡಿಸೈನ್ ಇದೆ. ಫುಲ್ ಅರ್ಧ ಏನಿದೆ ಫರ್ನಿಚರ್ ವರ್ಕ್ ಆಗಿದೆ. ಓಕೆ, ಒಂದೇ ಒಂದು ಗಾಡಿನ ಉಳ್ಕೊಂಡೈತಿ ಇಲ್ಲಿ. ಓಕೆ, ಎಲ್ಲ ನಾವು ಫರ್ನಿಚರಲ್ಲಿ ವರ್ಕ್ ಮಾಡಿಸಿದ್ವಿ. POP ಓಕೆ ಆಗಿದೆ. ಮತ್ತು ಎಲ್ಲನೂ ಮತ್ತು ಸೋಫಾ ಸೆಟ್ ಟೈಪ್ ಒಂದು ಫರ್ನಿಚರ್ನಲ್ಲಿ ಸೆಟಪ್ ಮಾಡಿಸಿದ್ವಿ. ಮತ್ತು ಇಲ್ಲಿ ನಾವು ನೋಡ್ಬೋದು ಒಳಗಡೆ ವ್ಯೂ ನೋಡೋಣ ಬನ್ನಿ. ಒಂದು ರೂಮ್ ಇದೆ ಇಲ್ಲಿ. ಮತ್ತು ರೂಮ್ದಲ್ಲಿ ಒಂದು PC ಇಡೋದಕ್ಕೆ ಒಂದು ವರ್ಕ್ ಮಾಡಿದ್ವಿ. ಓಕೆ, ಫರ್ನಿಚರಿಂದ. ಓಕೆ, ಇಲ್ಲಿ ನಾವು ನೋಡ್ಬೋದು ಇಲ್ಲೊಂದು ನೋಡಿ ಈ ಥರ ಒಂದು ಫೇಸ್ ಉಂಟಿದೆ ಮಾರಾಯ. ಓಕೆ, ಇಲ್ಲೆಲ್ಲ ನಾವು ಫೇಸ್ನ ಬಿಟ್ಟು ಮತ್ತು ಈ ಥರ ನಾವು ಒಟಾರ್ ಮಾಡ್ಕೊಂಡಿವಿ. ಓಕೆ, ಇಲ್ಲಿ ಸ್ವಲ್ಪ ಒಟಾರ್ ಇದೆ ಮತ್ತು ಅಲ್ಲೇ ಸ್ವಲ್ಪ ಒಟಾರ್ ಇದೆ. ಓಕೆ, ಇದು ನಮ್ಮ ವ್ಯೂ. ಓಕೆ, ಇಲ್ಲಿ ನಾವು ಗಾಡಿ ತೊಗೋಬೋದು. ಅಗದಿ ಮಸ್ತಾಗಿ ಜೋಕಾಲಿಂದ ಆಡ್ಬೋದು. ಓಕೆ, ಜೋಕಾಲಿ ಕಟ್ಟಿ ಇಲ್ಲಿ ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿಗಾದರೆ ಡುಪ್ಲೆಕ್ಸ್ ಮೇಲಿಂದ ಹಂಗಾಸಿ ನಾವು ಬಂದೀವಿ ಮತ್ತು ಹಿಂಗಾಸಿ ನಾವು ಹೋಗ್ತಾ ಇದ್ದೀವಿ. ಓಕೆ, ಇವಾಗ ಏನಿದೆಯಪ್ಪ ಅಂದರೆ ನಾವು ಡುಪ್ಲೆಕ್ಸ್ ನೋಡ್ತಾ ಇದ್ದೀವಿ. ಓಕೆ, ಈಗ ನಾವು ಇನ್ನು ನೋಡಬೇಕಾಗಿದ್ದು 1-2 ಕಿಟಕಿ ಉಂಟು ಮಾರೆಯ ಡುಪ್ಲೆಕ್ಸ್ ಮೇಲೆ. ಓಕೆ, ಮೇಲೆ ಬಂದಿದ್ವಿ. 2 ಕಿಟಕಿ ಅದಾವೆ ಮತ್ತು ಲೈಟಿಂಗ್ ಕೂಡ ಮಸ್ತಾಗಿದೆ. ಮತ್ತು ಇಲ್ಲಿ ನಾವು ದೊಡ್ಡದಾದ ಜಾಗ ನಾವು ನೋಡ್ತಾ ಇದ್ದೀವಿ. ಓಕೆ, ದೊಡ್ಡದಿದೆ ಜಾಗ ಇದ್ದಾಗ ನಾವು ಫೇಸ್ ನೋಡ್ಬೋದು. ಇಲ್ಲಿ ಆಟ ಆಡೋದ ಖಾಲಿ ಮತ್ತು ಏನಾದರೂ ಮಾಡೋದ ಖಾಲಿ ಬುಟ್ಟ ಗಿಟ್ಟ ಆಟ ಎಲ್ಲನೂ ನಾವು ಇಲ್ಲಿ ದೊಡ್ಡದ ಆಡ್ಬೋದು. ಮತ್ತು ಮೇಲ್ಗಡೆಯಿಂದ ಒಂದು ರೂಮಿಗೆ ನಾವು ಬಂದ್ವಿ. ಇಲ್ಲಿನೂ ಫರ್ನಿಚರ್ ವರ್ಕ್ ಆಗಿದೆ ನೋಡ್ಬೋದು. ಒಂದು ಸೈಡು 2 ಸೈಡು ಫರ್ನಿಚರ್ ವರ್ಕ್ ಆಗಿದೆ. 3ನೇ ಸೈಡ್ ಏನಿದೆ ಅರ್ಧವಾಗಿದೆ. ಮತ್ತು ಕನ್ನಡಿ ನೋಡ್ಬೋದು. ಮತ್ತು ಇಲ್ಲಿ ನಾವು ವ್ಯೂನ ನೋಡ್ಬೋದು. ಇಲ್ಲಿನೂ ಕೂಡ ಲೈಟ್ ಇದೆ. ಮತ್ತು ಕೆಳಗಡೆ ಹೋಗಿ ನೋಡ್ಬೋದು. ಮತ್ತು ಪಾರ್ಟಿಗಳು ಮಸ್ತ್ ಹಾಕಿದ್ದಾರೆ. ಮತ್ತು ಇವಾಗ ನಾವು ಹೋಗ್ತಾ ಇದ್ದೀವಿ ಇನ್ನೊಂದು. ಇವಾಗ ಎಲ್ಲ ರೂಮಿಗೆ ಏನಿದೆ ಬಾತ್ರೂಮ್ ಒಂದೇ ಸೇಮ್ ಟು ಸೇಮ್ ಇದೆ. ಇಲ್ಲಿ ನಾವು ನೋಡ್ಬೋದು. ಹೋಗೋಣ ಬನ್ನಿ. ಹಾಗಾದರೆ ನಾವು ಎಂಟರ್ ಆಗ್ತಾ ಇದ್ದೀವಿ ಬಾತ್ರೂಮ್ ಒಳಗಡೆ. ಓಕೆ, ಇಲ್ಲಿ ನಾವು ನೋಡಿ ಇಲ್ಲೆಲ್ಲ ನಾವು ಡೈಲಿ ವರ್ಕಿಂಗ್ ಏನಿರುತ್ತೋ ಎಲ್ಲ ನಾವು ಮಾಡ್ಬೋದು. ಟಡನ್. ಓಕೆ, ಇಲ್ಲಿಂದ ನಾವು ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಮತ್ತೆ ಮೇಲ್ಗಡೆ ಹೋಗ್ತಾ ಇದ್ದೀವಿ. 3ನೇ ಅಂತಸ್ತಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲೇನೂ ಉಂಟಿಲ್ಲ ಮಾರೆ. ಅಲ್ಲೇ ಹೋಗ್ಬೇಕಂದ್ರೆ ನಾವು ಮೇಲಿನ ವ್ಯೂ ನೋಡಬೇಕು ಅಷ್ಟೇ. ಮೇಲ್ಗಡೆ ಏನಿಲ್ಲ. ಡಬಲ್ ಇದು ಮಾಡಿಯಿಂದ ಮತ್ತು ಮಾಡಿ ಮೇಲೆ ಬಂದಿದ್ದೀವಿ. ಓಕೆ, ಇವಾಗ ನಾವು ಇಲ್ಲಿ ವ್ಯೂ ನೋಡ್ಬೋದು. ಎಷ್ಟು ಜಾಗ ಇದೆ. ಇಲ್ಲಿ ಯಾವುದೋ ಡಿಸೈನ್ ತೆಗೆದು ಅಗದಿ ಮಸ್ತ್ ಹಾಕೊಂಡತ್ತೆ ಮಾತ್ರ ಬೇಡ. ಇವಾಗ ನಾವು ಇಲ್ಲಿ ಬಂದಿದ್ದೀವಿ ನೋಡಿ. ಇಲ್ಲಿಂತಾನೆ ನಾವು ಕುಂತು ಮಾತಾಡಿ ಮತ್ತೆ ಕೆಳಗಡೆ ಹೋಗಿ ಮತ್ತೆ ಕೆಳಗಿಂದ ಮ್ಯಾಗೆ ಬಂದಿದ್ದೀವಿ. ಇಲ್ಲಿ ನಾವು ಸ್ವಲ್ಪ ಹತ್ತಿ ಮೇಗಿನ ವ್ಯೂ ನೋಡೋಣ ಬನ್ನಿ. ಓಕೆ, ಈ ಥರ ನಾವು ನೋಡ್ಬೋದು ನೋಡಿ ವ್ಯೂ ಹೇಗಿದೆ ಅಂತ. ಮತ್ತು ಇಲ್ಲಾಸಿ ನಾವು ಬಿದ್ರಪ್ಪ ಅಂದ್ರೆ ನಮಗೇನು ಗೊತ್ತಾಗಲ್ಲ. ನಾವು ಎದಕ್ಕೆ ಬಿದ್ದೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಎದಕ್ಕಂದ್ರೆ ನಾವು ಅಂತ ಟಪ್ಕೊಂಡ್ಬಿಟ್ಟಿರ್ತೀವಿ. ಓಕೆ, ಓಕೆ ಕೆಳಗಿಂದ ಮತ್ತೆ ಮೇಲ್ಗಡೆ ಬಂದು ಈ ವಿಡಿಯೋನ ನಾವು ಕಂಪ್ಲೀಟ್ ಮಾಡಿದ್ವಿ. ಮತ್ತು ನಮ್ಮ ಒಂದು CR ಮನೆಯ ರಿವ್ಯೂ ನಾವು ಮಾಡಿದ್ವಿ. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋ ಹೇಗಾಗಿದೆ ಮತ್ತು ಹೇಗಾಗಿತ್ತು ಅನ್ನೋದು ಕಾಮೆಂಟ್ ಮಾಡಿ. ಮತ್ತು ನಾನು ಹೇಳಬೇಕಾಗಿತ್ತು ಪ್ಲೇ ಲಿಸ್ಟ್ನಲ್ಲಿ ನಮ್ಮ ಆಲ್ಮೋಸ್ಟ್ ಈ ಮನೆ ಹೇಗೆ ನಮ್ಮ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಮತ್ತು ಪಾರ್ಟಿಗಾಗಲಿ ಪೇಂಟಿಂಗ್ ಆಗಲಿ ಫರ್ನಿಚರ್ ಆಗಲಿ ಎಲ್ಲನೂ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಪ್ಲೇ ಲಿಸ್ಟ್ನಲ್ಲಿ ಇದಾವೆ ವಾಚ್ ಮಾಡ್ಬೋದು. ಬನ್ನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋ ಆಗಿ ನೀವು ಮಾಡಬೇಕು. ಸಬ್ಸ್ಕ್ರೈಬ್.